ರಟ್ಟೆಗೆ ಬಂತು ರೈತನ ಸಿಟ್ಟು. ಅನ್ನದಾತ ಸಿಡಿದೆದ್ರೆ ಏನಾಗುತ್ತೆ ಅನ್ನೋದಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ. ರೈತನ ಸಿಟ್ಟು ರಟ್ಟೆಗೆ ಬಂತು, ಅಧಿಕಾರಿಗೆ ಚಪ್ಪಲಿ ಏಟು. ಹಲವು ವರ್ಷಗಳಿಂದ ಸಿಗದ ಪರಿಹಾರ ರೊಚ್ಚಿಗೆದ್ದ ಅನ್ನದಾತ. ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಯಲ್ಲಿ ಹೈ ಡ್ರಾಮಾ ನಡೆದಿದೆ. ಪರಿಹಾರ ಸಿಗದೆ ರೈತ ಬಸವರಾಜ್ ದೊಡ್ಡಮನಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆಗಾಗಿ ರೈತನಿಂದ ಜಮೀನು ಖರೀದಿ ಮಾಡಿದ್ದ ಬಿಟಿಡಿಎ 2004ರಲ್ಲಿ ರಸ್ತೆ ನಿರ್ಮಾಣಕ್ಕಾಗಿ ರೈತರಿಂದ ಭೂ ಸ್ವಾಧೀನ ಆಗುತ್ತೆ. ಇಲ್ಲಿಯವರೆಗೂ ಸರಿಯಾಗಿ ಪರಿಹಾರ ಹಣ ನೀಡದ ಸಿಬ್ಬಂದಿ. 20 ವರ್ಷಗಳಿಂದ ಪರಿಹಾರ ಇಲ್ಲದೆ ವಂಚಿತನಾಗಿರುವ ರೈತ. ಪ್ರಾಧಿಕಾರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಸಭೆ ಆಯೋಜನೆ. ಪರಿಹಾರ ನೀಡದ ಹಿನ್ನೆಲೆ ಪ್ರಾಧಿಕಾರ ಸಿಬ್ಬಂದಿಗೆ ಚಪ್ಪಲಿ ಏಟು. ಸಾರ್ವಜನಿಕರ ಎದುರು ಕೇಸ್ ವರ್ಕರ್ಗೆ ರೈತ ಅವಮಾನ ಮಾಡಿದ್ದಾರೆ. ಪರಿಹಾರಕ್ಕಾಗಿ ಹೋರಾಡಿದ ರೈತನಿಂದ ಕೊನೆಗೆ ಚಪ್ಪಲಿ ಏಟು. ರಟ್ಟಿಗೆ ಬಂತು ರೈತನ ಸಿಟ್ಟು, ಅಧಿಕಾರಿಗೆ ಚಪ್ಪಲಿ ಏಟು. ಹಲವು ವರ್ಷಗಳಿಂದ ಸಿಗದ ಪರಿಹಾರ ರೊಚ್ಚಿಗೆದ್ದ ಅನ್ನದಾತ. ಎಸ್ ಹೌದು, ಅಧಿಕಾರಿಯ ಮೇಲೆ ಆ ರೀತಿಯಾಗಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇದೀಗ ಈ ರೈತನ ಸಿಟ್ಟು, ಓಕೆ, ಒಬ್ಬ ಅಧಿಕಾರಿಯ ಮೇಲೆ ಆ ರೀತಿಯಾಗಿ ನಡೆದುಕೊಳ್ಳೋದು ತಪ್ಪು, ಬಟ್ ಅಲ್ಲಿ ಆಗಿದ್ದಂತ ಸಿಚುವೇಶನ್ ಏನಾಗಿತ್ತು ಅಂತ? ವನಿತಾ, ಏನು ಅಂದ್ರೆ ಇಂದು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಒಂದು ಹಕ್ಕುಪತ್ರ ವಿತರಣೆ ಮತ್ತು ಈ ಫೈಲಿಂಗ್ ಸಂಬಂಧಪಟ್ಟಂತ ಒಂದು ಸಭೆ ಆಯೋಜನೆ ಮಾಡಲಾಗಿತ್ತು. ಆ ಸಭೆಯಲ್ಲಿ ಸಭೆ ಆರಂಭ ಆಗುವಂತ ಮುಂಚೆ ಈ ರೈತರು ಮತ್ತು ಕೆಲ ದಲಿತ ಸಂಘಟನೆಗಳು ಆಗಮಿಸಿ ಒಂದು ಪ್ರತಿಭಟನೆ ನಡೆಸಿದರು. ಏನು ಅಂದ್ರೆ ಸರಿಯಾಗಿ ಇಲ್ಲಿ ರೈತರಿಗೆ ಆಗಲಿ, ಸಂತ್ರಸ್ತರಾಗಲಿ ಸರಿಯಾಗಿ ಪರಿಹಾರ ನೀಡುತ್ತಿಲ್ಲ ಮತ್ತು ಯಾವುದು ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಏನೈತಿ, ಎಲ್ಲೇ ಬಸವರಾಜ್ ದೊಡ್ಡಮನಿ ರೈತರ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಂಡು ಅದು ರಸ್ತೆಗೆ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಅದೆಲ್ಲ ಸಂಚಾರ ಪ್ರಾರಂಭ ಆಗಿದೆ. ಅವರ ಪರಿಹಾರಧನ ಇನ್ನೂ ಬಂದಿಲ್ಲ. ಸುಮಾರು ಒಂದು 20 ವರ್ಷಗಳಂದ್ರೂ ಸಹ ಸರಿಯಾಗಿ ಪರಿಹಾರಧನ ಸಿಗುತ್ತಿಲ್ಲ ಅಂತ ಒಂದು ಆಕ್ರೋಶ ಇತ್ತು. ಹೀಗಾಗಿ ಇವ್ರೇನು ಅಂಕದಂತ ಒಬ್ರು ಸಿಬ್ಬಂದಿ ಇದಾರಲ್ಲೇ, ನೀಲಕಂಠ ಅಂಕದಂತ, ಆ ಸಿಬ್ಬಂದಿ ಮೇಲೆ ಇವನಿಗೆ ಆಕ್ರೋಶ ವ್ಯಕ್ತಪಡಿಸಿ ಅವನು ಚಪ್ಪಲಿಯಿಂದ ಏಟ್ ಹಾಕಿರೋದು ಅದೊಂದು ಸದ್ಯ ಎಲ್ಲ ಕಡೆನೂ ಇದು ವಿಡಿಯೋ ಸಹ ಒಂದು ವೈರಲ್ ಆಗಿದೆ. ಹೀಗಾಗಿ ಇದು ರೈತನ ಆಕ್ರೋಶಕ್ಕೆ ಅವರು ಒಬ್ಬರು ಏನು ಅಧಿಕಾರಿ ಒಂದು ಧರ್ಮದ ಏಟು ಅಥವಾ ಈ ತರ ಒಂದು ಆಗಿದೆ ಅಂತ ಹೇಳ್ಬೋದು. ನಂತರ ಅಲ್ಲಿ ದಲಿತ ಸಂಘಟನೆಯವರೆಲ್ಲ ಸೇರಿಕೊಂಡು ಏನು ಆಡಳಿತ ವಿರುದ್ಧ, ಸರ್ಕಾರ ವಿರುದ್ಧ ಮತ್ತು ಈ ಬಿಟಿಡಿ ಸಂಬಂಧಪಟ್ಟಂತ ಅಧ್ಯಕ್ಷ ವಿರುದ್ಧ ಘೋಷಣೆ ಕೂಗಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಅಲ್ಲಿ ಸಾಕಷ್ಟು ಒಂದು ಚರ್ಚೆಗೆ ಮತ್ತು ವಿವಾದಕ್ಕೆ ಗ್ರಾಸ ಆಯ್ತು. ನಂತರ ಅವರೆಲ್ಲ ತದನಂತರ ಪ್ರತಿಭಟನೆ ಒಂದು ತಣ್ಣಗಾಯಿತು. ಆಮೇಲೆ ಅದು ಸಭೆ ಒಂದು ಪ್ರಾರಂಭ ಆಗಿತ್ತು ಅಂತ ಹೇಳ್ಬೋದು ವನಿತಾ. ಎಸ್, ಓಕೆ, ಈಗ ರೈತ ಆ ರೀತಿಯಾಗಿ ನಡ್ಕೊಂಡಿರೋದಕ್ಕೆ ಆ ರೈತ ಅಲ್ಲಿ ಅಲದಾಡಿ ಕಚೇರಿಗೆ ರೋಸಿ ಹೋಗಿರ್ತಾರೆ ಅಲ್ವಾ? ರೈತನ ಆಕ್ರೋಶ ಆ ಲೆವೆಲ್ಗೆ ಬರಬೇಕು ಅಂದ್ರೆ ಆ ರೈತ ಎಷ್ಟು ನೊಂದಿರಬೇಕು ಆನಂದ್? ಇದು 2004ರಲ್ಲಿ ಏನು
ಬಾಗಲಕೋಟೆ ಪಟ್ಟಣದ ಪ್ರಮುಖ ಒಂದು ರಸ್ತೆ ನಿರ್ಮಾಣಕ್ಕಾಗಿ ಈ ರೈತನ ಜಮೀನು ತೆಗೆದುಕೊಳ್ಳಲಾಗಿತ್ತು. ಅಂದ್ರೆ ಇವನು ಬಸವರಾಜ್ ದೊಡ್ಡಮನೆ ಅಂತ, ಇವನಿಗೆ ರೈತನ ಜಮೀನು ಈಗಾಗಲೇ ಅಲ್ಲಿ ದಡ್ಡಣ್ಣವರ ಆಸ್ಪತ್ರೆಯ ಕ್ರಾಸ್ ಅಂತ ಅದೊಂದು ಪ್ರಮುಖ ಕ್ರಾಸ್ ಆಗಿದೆ. ಆ ರಸ್ತೆ ಮಾರ್ಗವಾಗಿ ಅದು ಬಾಗಲಕೋಟೆ ನಗರದ ಬಸ್ ಸ್ಟ್ಯಾಂಡ್ಗೆ ಒಂದು ರಸ್ತೆ ಸಂಚಾರ, ಜೊತೆಗೆ ನವನಾಗ್ ಮಾರ್ಗಕ್ಕೆ ಒಂದು ರಸ್ತೆ ಸಂಚಾರಕ್ಕೆ ಅದು ಏನೋ ಒಂದು ಲಿಂಕ್ ಕೊಡುವಂತ ರಸ್ತೆ ಆಗಿದೆ. ಅಲ್ಲಿ ಸರ್ಕಲ್ ಸುಗ ಒಂದು ನಿರ್ಮಾಣ ಆಗಿದೆ. ಹೀಗಾಗಿ ಇದು 2004ರಲ್ಲಿ ಅದು ಜಮೀನು ವಶಕ್ಕೆ ಪಡೆದುಕೊಂಡು 4 ಎಕರೆ ಜಮೀನು ವಶಕ್ಕೆ ಪಡೆದುಕೊಂಡು ಅವರು ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಅವಾಗ ಪರಿಹಾರಧನ ಕೊಡಬೇಕಿತ್ತು. ಆದ್ರೆ ಆ ಪರಿಹಾರಧನ ಕೊಡುವಲ್ಲಿ ಈಗಾಗಲೇ ಅರ್ಧ ಪರಿಹಾರಧನ ಕೊಟ್ಟಿದ್ದಾರೆ, ಇನ್ನೂ ಅರ್ಧ ಪರಿಹಾರಧನ ಕೊಡಬೇಕಾಗಿತ್ತು. ಅವನು ಪ್ರತಿ ವರ್ಷ ಇವತ್ತು ಹಳೆದಲ್ಲದು ಅವನು ರೈತರಿಗೂ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಬಗ್ಗೆ ಕೋರ್ಟ್ನಲ್ಲಿಯೂ ಸಹ ಅವನು ಏನೋ ಒಂದು ದಾವೆ ಹಾಕಿದ್ದಾನೆ. ಆದ್ರೂ ಸಹ ಅವನು ಸರಿಯಾದ ಪರಿಹಾರಧನ ಬಲ್ಲದಕ್ಕೆ ಯಾವುದೇ ಸರ್ಕಾರಗಳು ಬಂದರೂ ಇವನು ಅಲ್ಲಿ ಮಾತ್ರ ತಪ್ಪಿಲ್ಲ. ಆದ್ರೆ ಈಗೂ ಸಹ ಅದೇ ಪರಿಸ್ಥಿತಿ ಆಗಿತ್ತು. ಹೀಗಾಗಿ ಅದು ರೈತರ ಆಕ್ರೋಶನಕ್ಕೂ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು ವನಿತಾ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್, ನಾವು ಮಾತಾಡ್ತೀವಿ ರೈತ ಆ ರೀತಿಯಾಗಿ ನಡ್ಕೊಳ್ಬಾರ್ದು, ಒಬ್ಬ ಅಧಿಕಾರಿ ಮೇಲೆ ಆ ರೀತಿಯಾಗಿ ವರ್ತನೆ ತೋರಬಾರ್ದು ಅಂತ. ಬಟ್ ಆ ರೈತನಿಗೆ ಆದಂಥ ಸಮಸ್ಯೆ ಏನು? 2004ರಿಂದ ಸರಿಯಾಗಿ ಅವರಿಗೆ ಅಲ್ಲಿ ಸಿಗ್ತಾ ಇಲ್ಲ, ಅಲ್ಲಿ ಬರಬೇಕಾದಂಥ ಹಣ ಬರ್ತಾ ಇಲ್ಲ ಅಂತ ಅಂದರೆ ಅಲ್ಲಿದ್ದಂಥ ಜಾಗದ ಮೇಲೆ ಅಲ್ಲಿದ್ದಂಥ ಇದ್ರ ಮೇಲೆ ಅವರು ಇನ್ವೆಸ್ಟ್ ಮಾಡ್ಕೊಂಡು ಇರ್ತಾರಲ್ರಿ. 2004ರಿಂದ ಅಂದರೆ ಈಗ 2026 ಇಲ್ಲಿವರೆಗೂ ಅವ್ರು ಎಷ್ಟು ಲಾಭ ತೆಗೆದುಕೊಳ್ಬೋದು? ಅಲ್ಲಿ ಯಾವುದೇ ರೀತಿಯಾದಂಥ ಇನ್ಕಮ್ ಇಲ್ಲ ಅಂತ ಅಂದರೆ ಅವರ ಆರ್ಥಿಕತೆಗೆ ಎಷ್ಟರ ಮಟ್ಟಿಗೆ ಹೊಡ್ತಾ ಬಿದ್ದಿರ್ಬೋದು. ಆ ರೈತ ಆ ಒಂದು ಕಚೇರಿಗೆ ಅಲಿದು ಎಷ್ಟರ ಮಟ್ಟಿಗೆ ಸುಸ್ತಾಗಿ ಹೋಗಿರ್ಬೋದು. ಯಾರಾದರೂ ಒಬ್ಬರು ಪಂಚೆ ಹಾಕ್ಕೊಂಡು ಬಂದುಬಿಟ್ರೆ, ಲುಂಗಿ ಹಾಕ್ಕೊಂಡು ಬಂದುಬಿಟ್ರೆ ನಿಮ್ಮ ಕಣ್ಣಿಗೆ ಅವ್ರ ಕೈಯಿಂದ ಏನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಅಧಿಕಾರಿಗಳ ಒಂದು ರೀತಿಯಾದಂಥ ದೌಲತ್ತು, ದುರಾಡಳಿತ ಇವಿರುತ್ತೆ ಅಲ್ಲ. ಆ ರೈತ ಈ ರೀತಿ ಮಾಡಿದಾನೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ಆ ಅಧಿಕಾರಿ ಏನು ಮಾಡಿದೆ? ಯಾಕೆ, ಏನು ಸಮಸ್ಯೆ ಆಗಿತ್ತು? 2004ರಿಂದ ಬರಬೇಕಾದಂಥ ಹಣ ಯಾಕೆ ಬಂದಿಲ್ಲ? ಯಾಕೆ ಸಿಕ್ಕಿಲ್ಲ? ರೈತನ ಕೈಗೆ ಯಾಕೆ ಸಿಕ್ಕಿಲ್ಲ? ಅಲ್ಲಿ ಎಷ್ಟು ಆಕ್ರೋಶಕ್ಕೆ ಒಳಗಾಗಿರ್ಬೇಕು ಆ ರೈತ ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಗಮನಿಸ್ತಾ ಇದ್ದೀವಿ. ಒಬ್ಬ ಸಾಮಾನ್ಯ ರೈತ ರೀ, ಅವರಿಗೆ ಬೆಂಬಲವಾಗಿ ಆ ಒಂದು ಸಂಘಟನೆಗಳು ನಿಂತಿದೆ, ಓಕೆ. ಬಟ್ ಇಷ್ಟು ದಿನ ಅಲಿದು ಸುಸ್ತಾಗಿ ಹೋಗಿದ್ದಾರೆ ಆ ರೈತ. ಆ ಲೆವೆಲ್ಗೆ ಆಕ್ರೋಶ ಅಲ್ಲಿ ಬರಬೇಕು ಅಂತ ಅಂದರೆ ಆ ರೈತನ ಹಿಂದೆ ಆದಂಥ ಸಿಚುವೇಶನ್ಸ್ಗಳೇನಿತ್ತು? ಆರಾಮಾಗಿ ಒಂದು ಕಚೇರಿಯಲ್ಲಿ AC ಕೆಳಗಡೆ ಕೂತ್ಕೊಂಡು ಇವತ್ತು ಬಂದಿಲ್ಲ ನಾಳೆ ಬರ್ರಿ ಅಂತ ಅನ್ನೋದಲ್ಲ. ಹೋಗಿ ಆ ರೈತ ಯಾವ ರೀತಿಯಾಗಿ ದುಡಿತಾನಲ್ಲ ಆ ರೀತಿಯಾಗಿ ಹೋಗಿ ಬಿಸಿಲಲ್ಲಿ ನಿಂತು ದುಡಿದ್ರೆ ಗೊತ್ತಾಗುತ್ತೆ ಈ ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಕೋಪ ನೆತ್ತಿಗೇರಿರ್ಬೇಕು ಆ ರೈತನಿಗೆ. ರೈತರು ಸಿಡಿದೆದ್ರೆ ಹೇಳ್ತೀರಿ, ಅನ್ನದಾತರು ಸಿಡಿದೆದ್ರೆ ಯಾರಿಗೂ ಕೂಡ ಹೊಟ್ಟೆಗೂ ಹಿಟ್ಟಿಲ್ದಂಗೆ ಆಗುತ್ತೆ. ರೈತರು ಸಿಡಿದೆದ್ರೆ, ರೈತ ಬಿತ್ತನೆ ಮಾಡಲಿಲ್ಲ ಅಂತ ಅಂದರೆ, ರೈತ ನೇಗಿಲು ಹಿಡಿಲಿಲ್ಲ ಅಂತ ಅಂದರೆ ಎಲ್ಲರೂ ಕೂಡ ಮಣ್ಣು ತಿನ್ನಬೇಕಾಗುತ್ತೆ. ಇಡೀ ಜಗತ್ತೇ ಮಣ್ಣು ತಿನ್ನಬೇಕಾಗುತ್ತೆ ರೈತ ಉಳುಮೆ ಮಾಡಿಲ್ಲ ಅಂತ ಅಂದರೆ. ಅಂಥ ರೈತನಿಗೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ನಾವು. ಯಾಕೆ ಹೇಳ್ತೀವಿ? ಅಂಥ ರೈತನಿಗೆ ಸಮಸ್ಯೆಗಳಾಗ್ತಾ ಇದೆ. ಒಬ್ಬ ರೈತ ಈ ಹಿಂದೆ ನೋಡಿದ್ವಿ, ನನ್ನ ಕೈಲಿ ಲಂಚ ಕೊಡೋಕ್ಕಾಗಲ್ಲ ಸ್ವಾಮಿ, ನಾನು ಮೂಲಂಗಿ ತೆಗೆದುಕೊಂಡು ಬಂದಿದ್ದೀನಿ, ಇದನ್ನು ತೆಗೆದುಕೊಂಡು ನನಗೆ ಡಾಕ್ಯುಮೆಂಟ್ಸ್ ಮಾಡಿಕೊಡಿ ಅಂತ. ಇನ್ನೇನು ಮಾಡಬೇಕಾ ರೈತ? ರೈತನ ಕೈಯಲ್ಲಿ ಇರೋದು ಅದಷ್ಟೇ, ಆಹಾರ ಮಾತ್ರ. ಏನು ಬೆಳೆದಿರ್ತಾರಲ್ಲ ಆ ಬೆಳೆ ಮಾತ್ರ, ಏನಿರುತ್ತೆ ಅಲ್ಲ ಕೃಷಿ ಭೂಮಿ ಮಾತ್ರ. ಈಗ ಅಲ್ಲಿ ರಸ್ತೆ ಆಗಿದೆ, ಹಣ ಬರಬೇಕಲ್ಲ ಆ ರೈತನಿಗೆ. ಆ ಹಣ ಯಾಕೆ ಕೊಟ್ಟಿಲ್ಲ ನೀವು? 2004ರಲ್ಲಿ ಆಗಿರೋದು ಅಂತ ಅಂದರೆ ಅಲುದಾಡಿಸ್ತಾ ಇದ್ದೀರಾ, ಈ ಲೆವೆಲ್ಗೆ ಅಲುದಾಡಿಸ್ತಾ ಇದ್ದೀರಾ ಅಂತ ಅಂದರೆ ಸಮಸ್ಯೆ ಏನ್ರಿ ಆಗಿದೆ? ಅದೇ ಆ ರೈತನ ಜಾಗದಲ್ಲಿ ಬೇರೆ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಇದ್ದಿದ್ರೆ ಅಥವಾ ಹಣ ಇರುವಂಥ ವ್ಯಕ್ತಿ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಹಣ ರೈತನ ಕೈಗೆ ಸೇರಿಬಿಡ್ತಿತ್ತಾ? ಯಾಕೆ, ಏನು ಸಮಸ್ಯೆ? ಹಾಗಾಗಿ ಆ ರೈತ ಆಕ್ರೋಶಗೊಂಡು ಆ ರೀತಿಯಾಗಿ ವರ್ತನೆ ತೋರಿದ್ದಾರೆ.